ಬೆಂಗಳೂರಿನಲ್ಲಿ ಈ ಜನ್ಮದಲ್ಲಿ ಗುಂಡಿ ಮುಕ್ತ ರಸ್ತೆಗಳನ್ನು ನೋಡೋಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ನಾವು ಹಲವು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ. ನೋಡಿ, ಮಳೆ ಬೇರೆ ಆಯಿತು ಬೆಂಗಳೂರಿನಲ್ಲಿ, ಹಾಗಾಗಿ ರಸ್ತೆ ಗುಂಡಿ ಸಮಸ್ಯೆ ಜಾಸ್ತಿ ಆಗಿದೆ. ರಸ್ತೆ ಗುಂಡಿಯನ್ನು ಮುಚ್ಚಿ ಅಂತ ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಆದೇಶವನ್ನ ಹೊರಡಿಸಿದ್ರು. ಮೇ 31ರೊಳಗೆ ಗುಂಡಿ ಮುಚ್ಚಿ ಅಂತ ಹೇಳಿ ಸುಮಾರು ಎಷ್ಟು ಗುಂಡಿ ಇದೆ ಅಂತ ಲೆಕ್ಕ ಕೂಡ ಹಾಕಿದ್ರು. 5,500 ಗುಂಡಿಗಳು ಸಿಕ್ಕಿತ್ತು. ಆದ್ರೆ ಇಲ್ಲಿ ತನಕ ಅವ್ರ ಡೆಡ್ಲೈನ್ ಮುಗಿದ್ರೂ ಮುಚ್ಚಿರುವಂತದ್ದು ಕೇವಲ 3,500 ಹತ್ತತ್ರ ಗುಂಡಿಗಳನ್ನ ಮಾತ್ರ. ದಾಸರಳ್ಳಿ ಮತ್ತು ರಾಜರಾಜೇಶ್ವರಿ ನಗರ ವಲಯದಲ್ಲಿ ಹೆಚ್ಚು ಗುಂಡಿಗಳಿದೆ ಅಂತ ಜೂನ್ 4ವರೆಗೂ ಕೂಡ ಅವಕಾಶವನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದ್ರೆ ಸಮಯಾವಕಾಶವನ್ನ. ಆದ್ರೆ ಉಳಿದ 6 ವಲಯಗಳಲ್ಲಿ ಗುಂಡಿ ಮುಚ್ಚೋದು ತಡ ಆಗ್ತಾ ಇದೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಿಬಿಎಂಪಿ ಆಯುಕ್ತರು ಟಾಸ್ಕ್ ಫೋರ್ಸ್ ಅನ್ನ ಕೂಡ ರಚನೆ ಮಾಡಿದ್ದಾರೆ. ಏನ್ ರಚನೆ ಮಾಡಿದ್ರು ಇವ್ರು ಗುಂಡಿ ಮುಚ್ಚೋದು ಅಷ್ಟರಲ್ಲೇ ಇದೆ. ಓಕೆ, ಎಲ್ಲೆಲ್ಲಿ ಎಷ್ಟೆಷ್ಟು ಗುಂಡಿಗಳು ಬಾಕಿ ಇದೆ ಬೆಂಗಳೂರಿನ 8 ವಲಯಗಳು ಅಂತ ನೋಡ್ತಾ ಹೋಗೋಣ. ಪೂರ್ವ ವಲಯದಲ್ಲಿ ಇಷ್ಟು ದಿನಗಳ ಕಾಲ ಗುಂಡಿ ಮುಚ್ತೀವಿ ಅಂತ ಮುಂದಾದ್ರೂ ಕೂಡ ಉಳ್ಕೊಂಡಿರುವಂಥದ್ದು ಸುಮಾರು 392 ಕಡೆ ಗುಂಡಿಗಳು ಹಾಗೆ ಬಿದ್ದಿದೆ. ಪಶ್ಚಿಮ ವಲಯ ಅಂತ ತಗೊಂಡಾಗ 323 ಗುಂಡಿಗಳ ಲೆಕ್ಕ ಸಿಗ್ತಾ ಇದೆ. ದಕ್ಷಿಣ ವಲಯದಲ್ಲೂ ಏನು ಕಡಿಮೆ ಇಲ್ಲ, 180 ಕಡೆ ರಸ್ತೆ ಗುಂಡಿ ಬಿದ್ದಿದೆ, ಅದನ್ನ ಇನ್ನೂ ಮುಚ್ಚಿಲ್ಲ. ಬೊಮ್ಮನಹಳ್ಳಿಯಲ್ಲಿ 230 ಸಂಖ್ಯೆಯಲ್ಲಿ ಗುಂಡಿಗಳು ಲೆಕ್ಕಕ್ಕೆ ಸಿಗ್ತಾ ಇದೆ. ರಾಜರಾಜೇಶ್ವರಿ ನಗರ ವಲಯದಲ್ಲೂ ಕೂಡ 442 ಕಡೆ ರಸ್ತೆ ಗುಂಡಿ ಬಿದ್ದಿದೆ. 442 ಜನ ಓಡಾಡೋದು ಹೇಳಿ. ಯಲಹಂಕ ವಲಯದಲ್ಲಿ 91 ಗುಂಡಿಗಳು, ದಾಸರಹಳ್ಳಿ ವಲಯದಲ್ಲಿ 81 ಗುಂಡಿಗಳು, ಮಹದೇವಪುರ ವಲಯದಲ್ಲೂ ಕೂಡ 90, ಕೃಷ್ಣರಾಜಪುರ ವಲಯದಲ್ಲಿ 188. ಯಾರಾದ್ರೂ ಗರ್ಭಿಣಿ ಹೆಣ್ಮಕ್ಳು ಓಡಾಡ್ಬಿಟ್ರೆ ಅಲ್ಲೇ ಅಬಾರ್ಷನ್ ಆಗ್ಬೇಕು ಅಥವಾ ಇನ್ನೇನಾದ್ರೂ ಸಮಸ್ಯೆ ಆಗ್ಬೇಕು. ಅಲ್ಲಿ ತನಕ ಇವ್ರುಗಳಿಗೆ ನೆಟ್ಟಿಗೆ ರಸ್ತೆ ಮಾಡುವಂತಹ ಗೋಜಲಿಗೆ ಹೋಗಲ್ವಾ ಅಂತ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನಧಿಕೃತ ಫ್ಲೆಕ್ಸ್, ಬ್ಯಾನರ್ಸ್, ಬಂಟಿಂಗ್ಸ್ ಆಗಿರ್ಬೋದು, ಭಿತ್ತಿಪತ್ರಗಳು ಸೇರಿದಂತೆ ಇನ್ನಿತರ ಜಾಹೀರಾತುಗಳ ತೆರವು ಹಾಗೂ ಅವುಗಳನ್ನು ಕಂಟ್ರೋಲ್ ಮಾಡೋಕೆ ಜಾಹೀರಾತು ಮುಕ್ತ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ. ಪಾಲಿಕೆಯ ವ್ಯಾಪ್ತಿಯಲ್ಲಿ ಪ್ರಸ್ತುತ ಜಾರಿಯಲ್ಲಿರೋ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಹೊರಾಂಗಣ ಜಾಹೀರಾತು ಫಲಕ ಮತ್ತು ಸಾರ್ವಜನಿಕ ಸಂದೇಶದ ಉಪವಿಧಿಗಳು, 2018ರಲ್ಲಿ ಅಂಗಡಿ ಮುಂಗಟ್ಟು ಜಾಹೀರಾತುಗಳು, ವಾಹನ ಸ್ವ ಜಾಹೀರಾತುಗಳನ್ನ ಮತ್ತು ಇನ್ನಿತರ ಸಣ್ಣ ಪುಟ್ಟ ಜಾಹೀರಾತುಗಳನ್ನು ಸೀಮಿತ ಅವಧಿಗೆ ಮತ್ತು ಸೀಮಿತ ಅಳತೆಗೆ ಅನುಮತಿಸೋಕೆ ಮಾತ್ರ ಅವಕಾಶ ಇರುತ್ತೆ. ಇವುಗಳನ್ನು ಹೊರತುಪಡಿಸಿ ಯಾವುದೇ ರೀತಿಯ ವಸತಿ ಪ್ರದೇಶದಲ್ಲಿ, ಖಾಸಗಿ ಸ್ವತ್ತುಗಳಲ್ಲಿ ಜಾಹೀರಾತು ಫಲಕಗಳನ್ನು ಅಳವಡಿಸಿ ಈ ಒಂದು ವಾಣಿಜ್ಯ ಜಾಹೀರಾತುಗಳನ್ನು ಪ್ರದರ್ಶನ ಮಾಡೋದನ್ನ, LED ಜಾಹೀರಾತುಗಳನ್ನು ಪ್ರದರ್ಶನ ಮಾಡೋದನ್ನ, ಹಾಗೆ ಸಾರ್ವಜನಿಕ ಮತ್ತು ವೈಯಕ್ತಿಕ ಜಾಹೀರಾತುಗಳು, ಶುಭಾಶಯಗಳನ್ನು ಕೋರುವುದು, ಸಭೆ ಸಮಾರಂಭಗಳ ಕುರಿತ ಜಾಹೀರಾತಾಗಿರ್ಬೋದು, ಪ್ರಕಟಣೆಗಳ ಫ್ಲೆಕ್ಸು, ಬ್ಯಾನರು, ಬಂಟಿಂಗ್ಸು, ಭಿತ್ತಿಪತ್ರ, ಬಾವುಟಗಳು ಇದ್ಯಾವುದನ್ನು ಕೂಡ ಅಳವಡಿಸೋದನ್ನ ನಿಷೇಧ ಮಾಡಿದ್ದಾರೆ. ಆದ್ರೂ ಕೂಡ ಮತ್ತೆ ನಾವು ರಸ್ತೆ ಬದಿಗಳಲ್ಲಿ ಇದನ್ನ ನೋಡ್ತಾ ಇದೀವಿ. ಸಾರ್ವಜನಿಕ ಸುಗಮ ಸಂಚಾರಕ್ಕೆ ಇದು ಅಡ್ಡಿ ಆಗ್ತಾ ಇದೆ. ಅಲ್ಲದೆ ನಗರದ ಸೌಂದರ್ಯವನ್ನ ಹಾಳು ಮಾಡ್ತಾ ಇದ್ದಾವೆ. ಜಾಹೀರಾತುಗಳು ಕಂಡು ಬಂದಲ್ಲಿ ಕೇಂದ್ರ ಕಚೇರಿ ಹಾಗೂ ಆಯಾ ವಲಯಗಳ ಕಚೇರಿಗೆ ಮಾಹಿತಿ ಕೊಡಲು ನಾಗರಿಕರಲ್ಲಿ ಮನವಿ ಮಾಡಿ ಈಗ ಒಂದು ಹೆಲ್ಪ್ ಲೈನ್ ಅನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಅದೇ 8 ವಲಯದಲ್ಲಿ ನಿಮ್ಮ ಏರಿಯಾದಲ್ಲಿ ಈ ಥರದ್ದೆಲ್ಲಾದ್ರೂ ಮತ್ತೆ ಇಂಥ ಕಿತಾಪತಿಗಳು, ಬ್ಯಾನರ್ಸ್ಗಳು ಕಂಡು ಬಂತು ಅಂದ್ರೆ ತಗೊಳ್ಳಿ ಈ ನಂಬರ್ಗಳನ್ನ, ಫೋನ್ ಮಾಡಿ. ಪೂರ್ವ ವಲಯ ಆಗಿರ್ಬೋದು, ಪಶ್ಚಿಮ ವಲಯ, ದಕ್ಷಿಣ ವಲಯ, ರಾಜರಾಜೇಶ್ವರಿ ನಗರ ವಲಯ, ಬೊಮ್ಮನಹಳ್ಳಿಯಲ್ಲಿ, ಮಹದೇವಪುರ ವಲಯ, ಯಲಹಂಕ ವಲಯ, ದಾಸರಹಳ್ಳಿ ವಲಯ, ಎಲ್ಲ ಕಡೆಗೂ 2 ನಂಬರ್ ಕೊಟ್ಟಿದ್ದಾರೆ. ಫೋನ್ ತಗೊಳ್ಳಿ, ನಂಬರ್ಗೆ ಕಾಲ್ ಮಾಡಿ ಅಷ್ಟೇ. ಇನ್ನು ಚುನಾವಣೆ ಇವತ್ತು ಕೊನೆ ಹಂತದ ನಡೀತಾ ಇದೆ. ಸೊ ಅಲ್ಲಿಗೆ ಲೋಕಸಭಾ ಚುನಾವಣೆಯ ಒಂದು ಎಕ್ಸಿಟ್ ಪೋಲ್ ಏನು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇದರ ನಡುವೆ ಈ ಸಲ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿಯಾಗೋಕೆ ರಾಹುಲ್ ಗಾಂಧಿ ಅವರನ್ನ AICC ಅಧ್ಯಕ್ಷ ಖರ್ಗೆ ಅವರು ಬೆಂಬಲಿಸಿದ್ದಾರೆ. ಖಾಸಗಿ ವಾಹಿನಿಯೊಂದಕ್ಕೆ ಕೊಡ್ತಾ ಇದ್ದಂತಹ ಇಂಟರ್ವ್ಯೂನಲ್ಲಿ ಮಾತಾಡ್ಬೇಕಾದ್ರೆ ಅವರು ಪ್ರಧಾನಿ ಹುದ್ದೆಗೆ ರಾಹುಲ್ ಗಾಂಧಿಯೇ ಆಯ್ಕೆಯಾಗಿದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಬಾಸ್, ಯುವ ಸಮೂಹವನ್ನ ಪ್ರತಿನಿಧಿಸ್ತಾರೆ, ದೇಶದ ಆಳ ಅಗಲ ಅರ್ತಿದ್ದಾರೆ. ಅಲ್ಲದೆ ಇಂಡಿಯಾ ಕೂಟದ ಅನೇಕ ಮಂದಿ ರಾಹುಲ್ ಗಾಂಧಿ ಅವರನ್ನ ಒಮ್ಮತದ ಅಭ್ಯರ್ಥಿಯಾಗಿ ನೋಡ್ತಾರೆ. ಈ ಬಗ್ಗೆ ಇನ್ನೂ ಅಧಿಕೃತ ಘೋಷಣೆ ಆಗಿಲ್ಲ ಅಷ್ಟೇ. ಇಂಡಿಯಾ ಕೂಟ ಚುನಾವಣೆಯಲ್ಲಿ ಗೆದ್ದ ಬಳಿಕ ಒಟ್ಟಾಗಿ ಚರ್ಚೆ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬರ್ತೀವಿ ಅಂತ ಖರ್ಗೆ ಹೇಳಿದ್ದಾರೆ. ಸೊ ಅಲ್ಲಿಗೆ INDIA ಒಕ್ಕೂಟ ಗೆದ್ರೆ ರಾಹುಲ್ ಗಾಂಧಿ ಅವರು PM ಆಗ್ತಾರೆ ಅಂತ.